ಇವರು ಯಾವಾಗಲೂ ಕಿತ್ತಾಡ್ತಾ ಇರ್ತಾರೆ, ನಮ್ಮಲ್ಲಿ ಯಾರು ಹೆಚ್ಚಿನವನು, ನಮ್ಮಲ್ಲಿ ಯಾರು ಹೆಚ್ಚಿನವನು, ಯೇಸು ಕ್ರಿಸ್ತನ ನಂತರ ಬರೋ ಸ್ಥಾನದಲ್ಲಿ ಯಾರು ಬರ್ತಾರೆ ಅಂತ. ಪೇತ್ರನು ನಾನೇ ಬರೋದು ಅಂತ ಪೇತ್ರ. ಯೋಹಾನು ನಾನೇ ಆತನಿಗೆ ತುಂಬಾ ಪ್ರೀತಿ, ನಾನೇ ಬರೋದು ಅಂತ ಯೋಹಾನು. ಇನ್ನೊಬ್ಬ ಇಲ್ಲ ನಾನೇ ಬರೋದು ಅಂತ. ಈ ರೀತಿ ಒಬ್ರಿಗೊಬ್ರು ಕಿತ್ತಾಡ್ತಾನೆ ಇರ್ತಾರೆ. ಆಗ ಯೇಸು ಕ್ರಿಸ್ತನ ಒಂದು ಮಗುವನ್ನು ಕರ್ಕೊಂಡ್ಬಂದು ನಿಲ್ಲಿಸಿ, ಈ ಮಗುವಿನಂತ ಯಾರ ತನ್ನ ತಗ್ಗಿಸಿಕೊಳ್ಳುವ ಅವನೇ ಹೆಚ್ಚಿನವನು. ಹೊರಗಡೆ ಅಧಿಪತಿಗಳು, ಅರಸರುಗಳು ಅವರನ್ನ ಜನಗಳ ಮೇಲೆ ಅಧಿಕಾರ ಮಾಡ್ತಾರೆ, ಆದ್ರೆ ನೀವು ಅಧಿಕಾರ ಮಾಡೋರಾಗಿರಬಾರ್ದು. ನಾನ್ ನಿಮ್ಮನ್ನ ಜನಗಳ ಮೇಲೆ ಅಧಿಕಾರ ಮಾಡೋದಕ್ಕೆ ಆರಿಸಿಲ್ಲ, ನಿಮಗೇನೋ ಸ್ಥಾನ ಕೊಟ್ಟು ನಿಮ್ಮ ರಾಜರ ತರ ಕುಂಡ್ರಿಸೋದಕ್ಕೆ ಕರೆಸಿಲ್ಲ. ನೀವು ದೀನರಾಗಿ ಸೇವೆ ಮಾಡೋದಕ್ಕೆ ನಾನು ನಿಮ್ಮನ್ನು ಕರೆದಿದ್ದೇನೆ. ಅದರಿಂದ ನಿಮ್ಮಲ್ಲಿ ಯಾವನು ಕಡೆಯವನೋ ಅವನೇ ಮೊದಲಿನವನಾಗ್ತಾನೆ ಅಂತ ಯೇಸು ಕ್ರಿಸ್ತನ ಅವರಿಗೆ ಬುದ್ಧಿ ಹೇಳೋದನ್ನ ನಾವು ಕಾಣ್ತೀವಿ. ಅದೇ ರೀತಿ ಯೇಸು ಕ್ರಿಸ್ತನ ಸ್ವಂತ ಅವರೇ ಶಿಷ್ಯಂದರ ಪಾದಗಳನ್ನು ತೊಳೆದರು. ಕಾರಣ ಶಿಷ್ಯರು ಯಾರು ಕೂಡ ಪಾದ ತೊಳೆಯಕ್ಕೆ ಸಿದ್ಧ ಇರಲಿಲ್ಲ. ಅವನ ಕಾಲ ನಾನು ಒರೆಸ್ಬೇಕಾ, ಇವನ್ ಕಾಲ ನಾನು ಒರೆಸ್ಬೇಕಾ, ನಾನು ಯಾರು, ನಾನು ಕಾಲು ಒರೆಸ್ಬೇಕಾ ಅಂತ ಯಾರಿಗೂ ಕಾಲು ತೊಳೆಯೋದಕ್ಕೆ ಮನಸ್ಸಿರಲಿಲ್ಲ. ಆ ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ, ಅವರೇ ಎಲ್ಲರ ಕಾಲು ತೊಳಿತಾರೆ. ತೊಳೆದ್ಬಿಟ್ಟು ಅದರಿಂದ ಏನ್ ತೋರಿಸ್ತಾರೆ ಅಂತಂದ್ರೆ, ನಿಮ್ಮಲ್ಲಿ ನೀವು ಅತ್ಯಂತ ಚಿಕ್ಕವರಾಗುವುದಕ್ಕೆ ನೀವು ಸಿದ್ಧರಿರಬೇಕು. ನೀವು ಚಿಕ್ಕವರಾಗುವುದಕ್ಕೆ ಸಿದ್ಧರಿದ್ರೇನೆ ದೇವರಾಜ್ಯದಲ್ಲಿ ದೊಡ್ಡವರಾಗೋದು. ನೀವು ಈ ಲೋಕದಲ್ಲಿ ಚಿಕ್ಕವರಾಗೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ, ನಿಮ್ಮನ್ನು ತಗ್ಗಿಸ್ಕೊಳ್ಳೋದಕ್ಕೆ, ದೀನನಾಗಿ ನಡೆಯೋದಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ, ಪರಲೋಕದಲ್ಲಿ ನೀವು ದೊಡ್ಡವರಾಗಿರೋದಿಲ್ಲ ಅಥವಾ ಪರಲೋಕವನ್ನೇ ಸೇರೋದು ಇಲ್ಲ ಅಂತ ಯೇಸು ಕ್ರಿಸ್ತನು ಅವರೇ ಪಾದಗಳು ತೊಳೆದು ತೋರಿಸಿಕೊಡುವಂಥದ್ದನ್ನ ನಾವು ಕಾಣ್ತೇವೆ. ಈ ಪೇತ್ರ ಏನ್ ಮಾಡ್ಬಿಟ್ರು ಅಂತಂದ್ರೆ, ಯಾವಾಗ ಅವ್ರಿಗೆ ತಂದೆಯ ಪ್ರಕಟಣೆ ಬಂತೋ ಅದನ್ನ ಅವ್ರು ಪ್ರಕಟಿಸಿದ ಮೇಲೆ, ಯೇಸು ಕ್ರಿಸ್ತನು ಇದನ್ನೆಲ್ಲ ಹೇಳಿದ್ಮೇಲೆ ದೀನನಾಗಿ ಅವ್ರು ನಡೀಬೇಕಾಗಿತ್ತು. ದೇವರೇ, ನಾನು ಅತಿ ಅಲ್ಪನಪ್ಪ, ನಿನ್ ಮಹಾ ಕೃಪೆಯಿಂದ ನನಗೆ ಒಂದು ಕಾರ್ಯ ಪ್ರಕಟ ಮಾಡಿದೆ, ನಿನಗೆ ಸ್ತೋತ್ರ. ನನ್ನಲ್ಲಿ ಅಂತ ಯೋಗ್ಯತೆ ಏನಿದೆ? ಒಂದ್ ಕಾಲದಲ್ಲಿ ನಾನು ಹೇಳ್ದೆ, ಯೇಸು ಕ್ರಿಸ್ತನ್ ನನ್ನ ಬೋಟಲ್ಲಿ ಇದ್ದಾಗ, ತುಂಬಾ ಮೀನು ಸಿಕ್ಕಿದಾಗ ಪೇತ್ರನ ಒಡನೆ ಹೇಳಿದ ಮಾತೇನಂತಂದ್ರೆ, ನಾನ್ ಪಾಪಾತ್ಮನು, ನನ್ನ ಬಿಟ್ಟು ಹೋಗು ಅಂತ ಹೇಳ್ದ. ದೇವರೇ, ನನ್ನ ಪಾಪಿಯಪ್ಪ, ನೀನ್ ನೋಡೋದು ನಿಜವಾಗ್ಲೂ ಪರಿಶುದ್ಧನು, ನಿನ್ನ ಒಂದು ಮಾತಿಂದ ಇಷ್ಟೊಂದು ಮೀನುಗಳು ಸಿಕ್ಕಿದೆ, ನೀನ್ ನನ್ನ ಜೊತೆ ಇರಬೇಡ, ನಾನು ತುಂಬಾ ಕೆಟ್ಟವನು ಅಂತ ಬಿಟ್ಬಿಟ್ಟು ಹೋಗು ಸ್ವಾಮಿ ನನ್ನನ್ನ ಅಂತ ಅನ್ಕೊಂಡ. ಆದ್ರೆ ಅದೇ ಪಾಪಾತ್ಮನು ಇವತ್ತೇನ್ ಮಾಡ್ತಾ ಇದ್ದಾನೆ, ಅದೇ ಯೇಸು ಕ್ರಿಸ್ತನಿಗೆ ನಿನಗೇನು ಆಗ್ಬಾರ್ದು, ದೇವರು ನನ್ನ ಕಾಯಿಲೆ, ನಾನು ಹೇಳ್ತಾ ಇದ್ದೀನಿ ಅಂತಂದ. ಆಗ ಪೇತ್ರ ಎಲ್ಲಿಂದ ಎಲ್ಲೂ ಹೋದ. ಪಾಪಾತ್ಮನಂತ ಅವ್ರ ಕಾಲು ಹಿಡಿಯೋದ್ರಿಂದ ಹಿಡಿದು ಇವಾಗ ನಾನು ಹೇಳ್ತಾ ನಿನಗೇನು ಆಗ್ಬಾರ್ದು ಅಂತ ಕೈ ಹಿಡಿಯೋ ಸ್ಥಾನಕ್ಕೆ ಬಂದ. ಕಾರಣ ಗರ್ವ. ಪೂರ್ವದಲ್ಲಿದ್ದಂತ ಆ ದೀನ ಸ್ವಭಾವನ ಪೇತ್ರ ಕಾದುಕೊಳ್ಳಿಲ್ಲ. ತಂದೆಯಿಂದ ತನಗೇನೋ ಪ್ರಕಟ ಆಗೋಯ್ತು ಅಂತ ಅಂದ್ಬಿಟ್ಟು ನಾನು ಏನೋ ಆಗ್ಬಿಟ್ಟೆ ಅಂತ ಎದ್ಬಿಟ್ಟ. ಆದ್ರೆ ಯೇಸು ಕ್ರಿಸ್ತನ್ ತನ್ನನ್ನು ಖಂಡಿಸಿದ್ರು. ಆದ್ರೆ ಆ ರೀತಿ ತನ್ನನ್ನು ಎಬ್ಬಿಸ್ಬಿಟ್ಟಿದ್ ಯಾರು? ಸೈತಾನ್. ಅದಕ್ಕೆ ತಂದೆ ಕಾರಣ ಅಲ್ಲ, ಸೈತಾನ್ ಕಾರಣ. ಅದರಿಂದ ದೇವರೊಟ್ಟಿಗೆ ಅನ್ಯೋನ್ಯವಾಗಿ ನಡೆಯೋದಕ್ಕೆ ಇಷ್ಟಪಡುವಂಥವ್ರು, ದೇವರಿಂದ ಏನನ್ನಾದ್ರೂ ಹೊಂದಿಕೊಳ್ಳುವಂಥವ್ರು ತುಂಬಾ ಜಾಗರೂಕರಾಗಿರಬೇಕು. ಸೈತಾನ್ ಅವರನ್ನ ಹಿಡಿಯೋದಕ್ಕೆ ಎಲ್ಲ ಅವಕಾಶ ಇರುತ್ತೆ. ಒಂದು ಸ್ವಲ್ಪ ಸ್ಥಳ ಕೊಟ್ಟರು ಕೂಡ ಸೈತಾನ್ ಅವರನ್ನ ಆವರಿಸಿ ಅವ್ರನ್ನ ಹಾಳು ಮಾಡ್ತಾರೆ. ಸೌಲನನ್ನ ದೇವರು ಇಸ್ರಾಯೇಲ್ ಜನಗಳಿಗೆ ರಾಜನಾಗಿ ಆರಿಸಿದ್ರು. ನೀನು ಇಸ್ರಾಯೇಲ್ ಅರಸನಾಗ್ತೀಯ ಅಂತ ಸಮಯದಲ್ಲಿ ಸೌಲಿಗೆ ಹೇಳ್ತಾನೆ. ಆಗ ಸೌಲ್ ಹೇಳೋದಂದ್ರೆ, ಇಸ್ರಾಯೇಲರಲ್ಲಿ ನನ್ನ ಕುಲ ಎಂತದ್ದು? ತನ್ನ ಕುಲ ಬಂದು ಬೆನ್ಯಾಮಿನ್ ಕುಲ. ಈ ಬೆನ್ಯಾಮಿನ್ ಯಾರು ಅಂತಂತಂದ್ರೆ ಯಾಕೋಬನ ಕೊನೆಯ ಮಗ. ಪ್ರಾರಂಭದವನು ರೂಬೇನ್, ಆಮೇಲೆ ಸಿಮೆನ್, ಲೇವಿ, ಯಹೂದ ಇವರೆಲ್ಲ ಬರ್ತಾರೆ. ಇವ್ರ 4 ಜನಗಳಿಗೆ ತುಂಬಾ ಮುಖ್ಯತ್ವ ಇತ್ತು. ಅದರಲ್ಲಿ ಮುಖ್ಯವಾಗಿ ಯೂದನಿಗೆ ತುಂಬಾ ಮುಖ್ಯತ್ವ ಇತ್ತು. ಈ ಬೆನ್ಯಾಮಿನ್ ಬಂದು ಕೊನೆಯವನು. ಆಗ ಈ ಒಂದು ಸೌಲ ಏನ್ ಹೇಳ್ತಾನೆ ಅಂದ್ರೆ, ಇಸ್ರಾಯೇಲರಲ್ಲಿ ನನ್ನ ಕುಲ ತುಂಬಾ ಕೊನೆಯದು, ನಾನು ಕೊನೆಯ ಕುಲದವನು, ಬೆನ್ಯಾಮಿನ್ ಕುಲದವನು. ನನ್ನ ತಂದೆ ಕುಟುಂಬಗಳಲ್ಲೂ ಕೂಡ ನನ್ನ ತಂದೆಗೆ ಎಷ್ಟೋ ಜನ ಮಕ್ಕಳು, ಅಣ್ಣ ತಮ್ಮದ್ರ ಕುಟುಂಬ ಸಂಬಂಧ ತುಂಬಾ ದೊಡ್ಡದು, ಎಷ್ಟೋ ಜನ ಮಕ್ಕಳು. ಅದ್ರಲ್ಲಿ ನನ್ನ ಕುಟುಂಬ ತುಂಬಾ ಕೊನೆಯದು. ಎಲ್ಲಾದ್ರೂ ನಾನೇ ಕೊನೆ ಅಂತ ಹೇಳ್ತಾ ಇದ್ದ. ನನ್ನನ್ನ ದೇವರು ಇಸ್ರಾಯೇಲ್ ಜನಗಳ ರಾಜನಾಗಿ ಮಾಡ್ತಾರ, ನನ್ನಲ್ಲಿ ಏನು ಯೋಗ್ಯತೆ ಇದೆ ಅಂತ ಸೌಲ್ ಹೇಳ್ತಾ ಇದ್ದ. ಆದ್ರೆ ಅಂತ ಸೌಲನಲ್ಲಿ ದೇವ್ರು ಆರಿಸಿದ್ರು. ಆದ್ರೆ ಅಂತ ಸೌಲನ ರಾಜನಾದ್ಮೇಲೆ ದೇವ್ರ ಮಾತು ಕೇಳಲಿಲ್ಲ. ದೇವ್ರು ತನ್ನನ್ನು ಆರಿಸಿದಾಗ ನಾನು ಯಾರು, ನನ್ನನ್ನು ಯಾಕೆ ದೇವ್ರು ಆರಿಸಿದ್ರು ಅಂತ ಅಂದ. ಆದ್ರೆ ರಾಜ ಆಗೋದ್ಮೇಲೆ ತಾನು ಮಾಡಿದ್ದೆ ಸರಿ ಅಂತ ಮಾಡ್ತಾ ಇದ್ದ. ಸೌಮ್ಯಲ್ಲಿ ದೇವ್ರು ಹೇಳಿದ್ರು ಈ ತರ ಮಾಡಬಾರ್ದು, ಆ ತರ ಮಾಡಬಾರ್ದು ಅಂತಂತಂದ್ರೆ ವಾದ ಮಾಡ್ತಾ ಇದ್ದ. ಆಗ ತನ್ನ ದೀನತೆಯನ್ನ ತಾನು ಕಾಪಾಡಿಕೊಳ್ಳದೆ ಹೋದ. ಆ ರೀತಿ ದೇವರಿಂದ ಆರಿಸಲ್ಪಡುವಂತವ್ರು, ದೇವರಿಂದ ಏನೋ ಒಂದು ಕಾರ್ಯವನ್ನು ಹೊಂದಿಕೊಳ್ಳುವಂಥವ್ರು, ಒಂದು ವೇಳೆ ದೇವ್ರು ಏನೋ ಒಂದು ಕನಸು ತೋರಿಸಿ ಏನೋ ಒಂದು ಕಾರ್ಯ ಪ್ರಕಟಿಸಬಹುದು, ಅಥವಾ ದೇವ್ರ ಒಂದು ದರ್ಶನ ತೋರಿಸಿ ಏನೋ ಒಂದು ಕಾರ್ಯ ಪ್ರಕಟಿಸಬಹುದು, ಅಥವಾ ದೇವ್ರ ಸ್ವಂತ ಮಾತಾಡಿ ಏನೋ ಒಂದು ಕಾರ್ಯ ಹೇಳ್ಬೋದು, ಅಥವಾ ಪ್ರಾರ್ಥನೆ ಮಾಡ್ತಾ ಇರುವಾಗ ನಮ್ಮ ಬಾಯಿಂದನೇ ಪ್ರವಾದನೆ ಆಗಿ ಏನಾದ್ರೂ ಮಾತುಗಳನ್ನ ದೇವ್ರು ನುಡಿಸ್ಬೋದು. ಆದ್ರೆ ಅಷ್ಟಕ್ಕೆ ನಾವು ಏನೂ ಆಗ್ಬಿಡ್ಲಿಲ್ಲ.
ಪೂರ್ವದಲ್ಲಿ ಪಾಪವನ್ನು ಮಾಡಿ ದೇವರ ಕೋಪಕ್ಕೂ ರೌದ್ರಕ್ಕೂ ಒಳಗಾಗಿದ್ದವರು. ಆದ್ರೆ ದೇವರು ತನ್ನ ಕೃಪೆಯಿಂದ ನಮ್ಮನ್ನು ರಕ್ಷಿಸಿದ್ದಾರೆ. ತನ್ನ ಕೃಪೆಯಿಂದ ಇವತ್ತೇನೋ ಅವರ ಒಂದು ಚಿತ್ತ ನಮ್ಮ ಮುಖಾಂತರ ಪ್ರಕಟ ಪಡೋ ಹಾಗೆ ದೇವರು ಉಪಯೋಗಿಸಿದ್ದಾರೆ. ಅದೇ ಪೂರ್ವದಲ್ಲಿನ ಆ ದೀನತೆಯನ್ನ ನಮ್ಮಿಂದ ಏನೋ ಒಂದು ಕಾರ್ಯ ಪ್ರಕಟ ಆಗಬಾರ್ದು ಅಂತ ಮರೆತು ಹೋದ್ರೆ ಸೈತನ್ ಕೈಲಿ ಸಿಕ್ಕಿ ಬಿದ್ದಿದೆ ಅಂತ ಅರ್ಥ. ಕೆಲವರಿಗೆ ಒಂದು ಕನಸು ಬಂದ್ಬಿಡುತ್ತಂದ್ರೆ, ಒಂದು ದರ್ಶನ ಬಂದ್ಬಿಡುತ್ತಂದ್ರೆ, ಒಂದು ಮಾತ್ರ ದೇವ್ರ ಮಾತಾಡಿದ ಏನೋ ಕೇಳಿಸ್ಬಿಡ್ತು ಅಂತಂದ್ರೆ, ಅವ್ರು ಹೇಳಿದ ಮಾತು ಏನೋ ಒಂದು ಆಗೋಗ್ಬಿಡ್ತು ಅಂತಂದ್ರೆ ಇನ್ ಮುಗಿದು ಕತೆ. ಅವ್ರ ಮತ್ತೆ ನಾವು ಮಾತಾಡ್ಸಂಗೆ ಇಲ್ಲ, ಅವ್ರು ಎಲ್ಲೋ ಹೋಗ್ಬಿಟ್ಟಿರ್ತಾರೆ. ಕಾರಣ ಸೈತನ್ ಅವ್ರನ್ನ ಹಿಡಿದ್ಬಿಟ್ಟ ಅಂತ ಅರ್ಥ. ಅವ್ರು ಏನೇ ಆಗಿದ್ರು ಕೂಡ ಅವ್ರ ಪೂರ್ವ ದೀನತೆಯನ್ನ ಕಾಪಾಡ್ಕೊಂಡ್ರೆ ದೇವರ ಕೃಪೆ ಅವ್ರ ಮೇಲೆ ಇದೆ ಅಂತ ಅರ್ಥ. ಇದೇ ಪೇತ್ರನು ಯೇಸು ಕ್ರಿಸ್ತನ್ ಮಾತಾಡೋ ಸಮಯದಲ್ಲಿ ಅದೇ ರೀತಿ ದಾರಿ ತಪ್ಪೋದ ಗರ್ವಪಟ್ಟು ಒಂದು ಕ್ಷಣ. ಆದ್ರೆ ಆಮೇಲೆ ಪೇತ್ರ ಮನೆ ತಿರುಗಿದ. ಮುಂದೆ ಯೇಸು ಕ್ರಿಸ್ತನ ಸಿಲುಬೆಯಲ್ಲಿ ಮರಣ ಹೊಂದಿ ಮರಣವನ್ನು ಜಯಿಸಿ ಎದ್ದು ಬಂದ ನಂತರ ಸಭೆ ಆ ಪೇತ್ರನ ಮುಖಾಂತರವೇ ಸ್ಥಾಪಿಸಲ್ಪಡಿತು. ಪೇತ್ರನು ನನ್ನ ಬಳಿಯಲ್ಲಿ ಚಿನ್ನವಿಲ್ಲ, ಬೆಳ್ಳಿ ಇಲ್ಲ, ಯೇಸು ನಾಮದಲ್ಲಿ ಎದ್ದು ನಡೆ ಅಂತ ಹೇಳಿದ ಮಾತ್ರಕ್ಕೆ ಕುಂಟು ಎದ್ದು ನಡೆದ. ಅದಾದ ನಂತರ ಪೇತ್ರನು ತನ್ನ ದಾರಿಯನ್ನು ನಡ್ಕೊಂಡು ಹೋಗ್ತಾ ಇದ್ರೆ ಪೇತ್ರನ ನೆರಳು ಬಿದ್ದು ಜನಗಳು ವಾಸಿಯಾಗಿ ಹೋಗ್ತಾ ಇದ್ರು. ಪೇತ್ರನ ಪ್ರಾರ್ಥನೆ ಮಾಡಬೇಕಾದ್ರೆ ಅಗತ್ಯನೇ ಇಲ್ಲ, ನಡೆದು ಹೋಗ್ತಾ ಇದ್ರೆ ಸಾಕು, ತನ್ನ ನೆರಳು ಬಿದ್ದು ಜನಗಳು ಗುಣಾಗಿ ಹೋಗ್ತಾ ಇದ್ರು. ಆದ್ರೆ ಅಂತ ಪೇತ್ರನು ಆ ರೀತಿಯಾಗಿ ದೇವರ ಹಸ್ತನ ಮಹಿಮೆಯಾಗಿ ಉಪಯೋಗಿಸಲ್ಪಟ್ಟಂತ ಪೇತ್ರನು ಕೊರ್ನೇಲಿಯನ ಮನೆಗೆ ಹೋಗ್ತಾನೆ. ಕೊರ್ನೇಲಿಯನ ಮನೆಗೆ ಹೋದಾಗ ಆ ಕೊರ್ನೇಲಿಯನ ಒಡನೆ ಬಂದು ಅವನ ಕಾಳುಗಳ ಅಡ್ಡ ಬೀಳ್ತಾನೆ. ದೇವರು ತನ್ನ ಕಾಣಿಸ್ಕೊಂಡು ಹೇಳ್ದ, ಈ ತರ ಪೇತ್ರ ಅನ್ನೋದು ಒಂದು ಮನುಷ್ಯ ಇದ್ದಾನೆ, ಅವ್ನ್ ಕರೆ ಕಳಿಸು ಅಂತ ಅನ್ಬಿಟ್ಟು. ನೀನ್ ಯಾರೋ ನನಗೆ ಗೊತ್ತಿಲ್ಲ, ಆದ್ರೆ ನೀನ್ ನಿಜವಾಗ್ಲೂ ತುಂಬಾ ದೊಡ್ಡ ಮನುಷ್ಯ ಇರಬೇಕು, ಅದರಿಂದ ನಾನು ನಿನ್ ಕಾಲಿಗೆ ಬೀಳ್ತೀನಿ ಅಂತ ಓಡ್ ಬಂದ್ ಕಾಲಿಗೆ ಬೀಳ್ದ. ಆದ್ರೆ ಆಗ ಪೇತ್ರ ಹೇಳಿದ ಮಾತೇನಂದ್ರೆ, ಎದ್ದೋಳಪ್ಪ, ನಾನು ನಿಂತರ ಮನುಷ್ಯ, ನನ್ನ ಕಾಲಿಗೆ ಯಾಕೆ ಬೀಳ್ತೀಯ, ಎದ್ದೋಳು ಅಂತ ಪೇತ್ರ ತನ್ನ ಎದುರಿಸ್ದ. ಆಗ ಯೇಸು ಕ್ರಿಸ್ತರ ಜೊತೆ ಮಾತಾಡುವಾಗ ಪೇತ್ರ ಪ್ರಾರಂಭದಲ್ಲಿ ಸ್ವಲ್ಪ ದಾರಿ ತಪ್ಪಿ ಹೋದ. ಆದ್ರೆ ನಿಜವಾಗ್ಲೂ ದೇವರ ಹಸ್ತದಿಂದ ತಾನು ಉಪಯೋಗಿಸಲ್ಪಡುವಾಗ ತನ್ನ ದೀನತೆಯನ್ನ ಯಾವತ್ತೂ ಕಾಪಾಡಿಕೊಂಡ. ತಾನು ನಡೆದು ಹೋಗುವಾಗ ತನ್ನ ನೆರಳು ಬಿದ್ದು ಜನಗಳು ಗುಣ ಆಗಿ ಹೋಗೋ ರೀತಿಯಲ್ಲಿ ದೇವರು ತನ್ನ ಉಪಯೋಗಿಸ್ತಾ ಇದ್ರು ಸಹ ಒಂದು ಮನುಷ್ಯ ತನ್ನ ಕಾಲಿಗೆ ಬಂದು ಅಡ್ಡ ಬೀಳುವಾಗ ಎದ್ದೇಳು, ನಾನು ನಿನ್ನಂತೆ ಮನುಷ್ಯ, ನನ್ನಲ್ಲಿ ಏನ್ ದೊಡ್ಡತ್ವ ಇಲ್ಲ, ಎದ್ದೇಳು ಅಂತ ಹೇಳ್ದ. ಆದ್ರೆ ಇವತ್ತು ಎಷ್ಟು ಜನ ಆ ದೀನತೆಯನ್ನು ಕಾಪಾಡ್ಕೊಳ್ತಾರೆ. ಒಂದು ಕನಸೋ ಒಂದು ದರ್ಶನನೋ ಒಂದು ಮಾತೋ ಬಂದು ಬಿಟ್ರೆ ಅದನ್ನ ಒಂದ್ ವೇಳೆ ಅವ್ರು ಹೇಳಿ ಅದರಂತೆ ಅದಾಗ್ಬಿಟ್ರೆ ಇನ್ನು ಮುಗಿದ ಕತೆ, ಪ್ರಪಂಚ ಎಲ್ಲ ಅವ್ರ ಕೈಯಲ್ಲೇ ಇರುತ್ತೆ. ನಿನಗೇನ್ ಗೊತ್ತು, ನನ್ನ ಹತ್ರ ದೇವ್ರು ಮಾತಾಡ್ತಾರೆ, ನಿನಗ್ ಗೊತ್ತಾ, ನನಗ್ ದೇವ್ರು ತೋರಿಸ್ತಾರೆ, ನಿನಗ್ ಗೊತ್ತಾ ಅಂತಂತ ಅಂದ್ಬಿಟ್ಟು ಅವ್ರ ಗರ್ವ ಮಿತಿ ಮೀರಿ ಹೋಗುತ್ತೆ. ಆದ್ರೆ ಅವಾಗ ಅರ್ಥ ಮಾಡ್ಕೊಳ್ಬೇಕು, ಅವ್ರನ್ನ ಸೈತನ್ ಹಿಡಿದಿದ್ದಾಯ್ತು ಅಂತ ಹೇಳಿ. ಒಂದು ಸರಿ ಒಂದು ಮನುಷ್ಯನಿಗೆ ದೇವರು ಏನೋ ಒಂದು ಕಾರ್ಯ ಪ್ರಕಟಿಸಿ ಅವನ ಅದರಲ್ಲಿ ಗರ್ವ ಪಟ್ಟ ಅಂತಂದ್ರೆ ಮತ್ತೆ ಆ ಮನುಷ್ಯನ ಮಾತು ಕೇಳಬೇಡಿ. ಯಾರು ದೇವರಿಂದ ಕೃಪಾ ವರಗಳನ್ನು ಪಡೆದು ದೀನರಾಗಿ ಒಂದು ವೇಳೆ ಆಗ ತಾನೇ ಪಾಪದಿಂದ ಮನೆ ತಿರುಗಿ ದೇವರ ಹತ್ರ ಒಪ್ಪಿಸ್ಬಿಟ್ಟು ಬಂದಂತ ಮನುಷ್ಯ ಯಾವ ತರ ಜೀವಿಸ್ತಾನೆ, ಅಪ್ಪ ನನ್ನಲ್ಲಿ ಏನು ಇಲ್ಲಪ್ಪ, ನೀನೇ ಎಲ್ಲ ಅಂತ. ಅದೇ ತರ ಏನೇ ಅಭಿಷೇಕ ಹೊಂದಿದ್ರು, ಏನೇ ವರಗಳು ಹೊಂದಿದ್ರು, ಏನೇ ದೇವರ ಹಸ್ತನ ಉಪಯೋಗಿಸಲ್ಪಟ್ಟರು ಸಹ ದೇವರೇ ನೀನೇ ಎಲ್ಲ ಅಂತ ಹೇಳಿ ಯಾವ ಮನುಷ್ಯ ತನ್ನನ್ನ ದೀನನಾಗಿ ತಗ್ಗಿಸ್ಕೊಂಡು ತನ್ನ ಪೂರ್ವ ದೀನತೆಯನ್ನ ಆಗ್ಲೂ ಕಾಪಾಡ್ಕೊಳ್ತಾನೋ ಅವನ ಜೊತೆ ಯಾವಾಗ್ಲೂ ಹೋಗಿ, ಕಾರಣ ಅವನ ಜೊತೆ ದೇವರಿರ್ತಾರೆ. ಆದ್ರೆ ಯಾವನು ಏನೋ ಒಂದು ಬದಲಾವಣೆನ ದೇವ್ರು ತಂದ್ರು ಅಂತ ಹೇಳಿ ಯಾವರು ತನ್ನ ಹೆಚ್ಚಿಸಿಕೊಳ್ತಾನೋ ಅವನ ಮುಖಾಂತರ ಏನೇ ಕ್ರಿಯೆ ಆದ್ರೂ ಅವನನ್ನ ಬಿಟ್ಟು ಓಡಿ ಹೋಗಿ. ನನ್ನಂತ ಪರಿಶುದ್ಧನ ಯಾರು ಇಲ್ಲ, ನನ್ನಂತ ನೀತಿವಂತನ ಯಾರು ಇಲ್ಲ, ನನ್ನ ತರ ದೇವರ ಹಸ್ತ ಉಪಯೋಗಿಸಲ್ಪಡುವಂತ ಯಾರು ಇಲ್ಲ, ನನ್ನ ರೀತಿ ದೇವ್ರ ಕ್ರಿಯೆ ಮಾಡುವಂತ ವ್ಯಕ್ತಿ ಯಾರು ಇಲ್ಲ, ನಾನು ಪ್ರಾರ್ಥನೆ ಮಾಡಿದ್ರೆ ಆಗೋಯ್ತು, ನನ್ ಸಭೆಗೆ ಬಂದ್ರೆ ಆಗೋಯ್ತು, ನನ್ ಕೂಟಕ್ಕೆ ಬಂದ್ರೆ ಆಗೋಯ್ತು, ನಿಮ್ ಕಷ್ಟ ಎಲ್ಲ ಪರಿಹಾರ, ನಿಮ್ ಕಷ್ಟಕ್ಕೆ ನಾನೇ ಪರಿಹಾರ, ಯೇಸು ಕ್ರಿಸ್ತನಲ್ಲ ನಾನೇ ಪರಿಹಾರ ನಿಮ್ ಕಷ್ಟಕ್ಕೆ ಅನ್ನೋ ತರ ಅವ್ರ ವರ್ತನೆ ಇರುತ್ತೆ. ಅದೇ ತರ ಕ್ರಿಯೆಗಳು ನಡೆಯಬಹುದು. ದೆವ್ವಗಳು ಕೂಡ ಅದ್ಭುತ ಮಾಡುತ್ತೆ, ವಂಚಿಸುವ ಆತ್ಮಗಳು ಕೂಡ ಅದ್ಭುತ ಮಾಡುತ್ತೆ. ಆದ್ರೆ ದೇವರು ಕಾರ್ಯ ಮಾಡೋದಕ್ಕೂ ವಂಚಿಸುವ ಆತ್ಮಗಳು ಕಾರ್ಯ ಮಾಡೋದಕ್ಕೂ ಏನ್ ವ್ಯತ್ಯಾಸ? ದೇವರ ಕಾರ್ಯವನ್ನು ಮಾಡಿ ದೇವರ ಮಹಿಮೆ ಹೊಂದ್ತಾರೆ, ದುಷ್ಟ ಆತ್ಮಗಳು ಕಾರ್ಯ ಮಾಡಿ ಆ ಮನುಷ್ಯ ಮಹಿಮೆ ಹೊಂದ್ತಾನೆ. ಯಾವ ವ್ಯಕ್ತಿಯಾದ್ರೂ ಸೇವೆಯಲ್ಲಿ ದೇವರ ಹಸ್ತನ ಉಪಯೋಗಿಸಲ್ಪಟ್ಟು ಆ ವ್ಯಕ್ತಿ ಮಹಿಮೆ ಹೊಂದ್ತಾ ಇದ್ರೆ ತಿಳ್ಕೊಳ್ಬೇಕು ಅವರು ದೇವರಿಂದ ನಡೆಸಲ್ಪಡುವವರಲ್ಲ ಅಂತ. ಕಾರಣ ದೇವರಿಂದ ನಡೆಸಲ್ಪಡುವಂತವರು ಅವ್ರನ್ನ ಯಾವ ರೀತಿಯ ದೇವರು ಉಪಯೋಗಿಸಿದ್ರು ಎಲ್ಲಕ್ಕೂ ದೇವರನ್ನ ಮಹಿಮೆ ಪಡಿಸ್ತಾರೆ.
ವ್ಯಕ್ತಿಗಳಿಗೆ ದೇವರನ್ನ ತೋರಿಸ್ತಾರೆ. ಅಪೊಸ್ತಲರು ಪೌಲ ಬರ್ನಾಬರ ಮುಖಾಂತರ ಹುಟ್ಟು ಕುಂಟರು ಎದ್ದು ನಡೆದಾಗ ಆ ಊರಿನವರಿಗೆ ಪೂಜೆ ಮಾಡಕ್ ಬರ್ತಾರೆ. ನೀವೇ ದೇವ್ರು ಅಂತ ಅವ್ರಿಗೆ ಬಲಿ ಕೊಡಕ್ ಬರ್ತಾರೆ. ಆ ಬಲಿ ಕೊಡಕ್ ಬಂದಾಗ ಅವ್ರು ಹೇಳೋ ಮಾತು, ಅವ್ರ ಬಟ್ಟೆಗಳನ್ನ ಹರ್ಕೊಂಡು, ನಾವು ನಿಮ್ಮಂತೆ ಮನುಷ್ಯರು, ನಮ್ಮನ್ನ ನೀವು ಬಲಿ ಕೊಟ್ಟು ದೇವರಂತ ಪೂಜೆ ಮಾಡೋದೇನು, ನಾವು ನಿಮ್ಮಂತೆ ಮನುಷ್ಯರು ಅಂತ ಹೇಳಿದ್ರು. ಇವತ್ತು ಎಷ್ಟೋ ಜನ ಅವ್ರಿಗಿರುವಂತ ಕೃಪಾ ವರಗಳಿಗಾಗಿ ಅವ್ರಿಗೆ ಜನರಿಂದ ಪೂಜೆ ಮಾಡಿಸ್ಕೊಳ್ತಾ ಇದ್ದಾರೆ. ನೇರವಾಗಿ ಹಾರ ಹಾಕಿ ಬಲಿ ಕೊಟ್ಟು ನೀನ್ ದೇವರಂತ ಪೂಜೆ ಮಾಡಿದ್ರೆ ಇರ್ಬೋದು, ಆದ್ರೆ ಯೇಸುವಿನ ಹೆಸರು ಮರೆತು ಹೋಗಿ ಆ ವ್ಯಕ್ತಿಯ ಹೆಸರು ಜನಗಳಲ್ಲಿ ಉಳಿದು ಹೋಗಿದೆ. ಅಪೊಸ್ತಲರು ಪೇತ್ರ, ಯೋಹಾನ ಆ ಹುಟ್ಟು ಕುಂಟನನ್ನು ಯೇಸುವಿನ ನಾಮದಲ್ಲಿ ಎದ್ದು ನಡೆ ಅಂತ ಹೇಳಿ ತಾನು ನಡೆದ ತಕ್ಷಣ ಒಳಗಡೆ ಹೋದ ಮೇಲೆ ಜನಗಳೆಲ್ಲ ತುಂಬಾ ಆಶ್ಚರ್ಯಕರವಾಗಿ ಇವ್ರು ನೋಡ್ತಾ ಇರ್ತಾರೆ. ಅರೆ, ಇವ್ರ ಮುಖಾಂತರ ಎಂತ ಅದ್ಭುತ ಆಗಿ ಹೋಯ್ತು, ಹುಟ್ಟು ಕುಂಟ ಎದ್ದು ನಡೆದು ಬಿಟ್ನಲ್ಲ, ಇವ್ರ ಮುಖಾಂತರ ಎಂತ ಕಾರ್ಯ ಆಗೋಯ್ತು, ಇವ್ರು ಯಾರು ಅಂತ ಆಶ್ಚರ್ಯಕರವಾಗಿ ಜನಗಳು ನೋಡ್ತಾ ಇದ್ರು. ಆಗ ಪೇತ್ರನ ಅವ್ರು ನೋಡಿ ಹೇಳೋ ಮಾತೇನಂದ್ರೆ, ನಮ್ಮನ್ನ ನೀವು ಆಶ್ಚರ್ಯವಾಗಿ ನೋಡುವುದೇನು, ಏನೋ ನಾವು ದೊಡ್ಡ ವ್ಯಕ್ತಿಗಳು, ನಮ್ಮ ಮುಖಾಂತರ ದೇವ್ರ ಮಹತ್ಕಾರ್ಯಗಳು ಮಾಡ್ತಾರೆ ಅನ್ಕೊಳ್ತಾ ಇದ್ದೀರಾ? ನಮ್ಮ ನಂಬಿಕೆಯಿಂದಲೇ ಇವನು ಎದ್ದು ನಡೆದಿಲ್ಲ. ಯೇಸುವಿನ ಹೆಸರನ್ನ ದೇವರು ಮಹಿಮೆ ಪಡಿಸಿದ್ದಾರೆ. ನೀವು ಆತನನ್ನ ಸಿಲುಬೆಯ ಮರಣಗೊಪ್ಪಿಸಿದ್ರಿ, ಆದ್ರೆ ದೇವರು ಆತನೇ ರಕ್ಷಕನನ್ನುವುದನ್ನ ತನ್ನನ್ನ ಎಬ್ಬಿಸಿದ ಮುಖಾಂತರ ದೃಢಪಡಿಸಿದ್ದಾರೆ. ನಾವು ಸಾರುವ ಯೇಸುವೇ ಲೋಕದ ರಕ್ಷಕನು, ಆತನೇ ಮೆಸ್ಸಿಯನ್ನು ತಿಳಿದುಕೊಳ್ಳಿರಿ, ನಿಮ್ಮ ಪಾಪದಿಂದ ಮನೆ ತಿರುಗಿ ಇವತ್ತೇ ರಕ್ಷಣೆ ಹೊಂದಿಕೊಳ್ಳಿರಿ ಅಂತ ಪ್ರಸಂಗ ಮಾಡಿದ್ರು. ದೇವರಿಂದ ನಡೆಸಲ್ಪಡುವಂತ ವ್ಯಕ್ತಿ ತನ್ನ ಹೆಸರನ್ನ ಮರೆ ಮಾಡಿ, ಜನಗಳ ಕಣ್ಣುಗಳನ್ನ ತನ್ನ ದೃಷ್ಟಿಯಿಂದ ಮರೆ ಮಾಡಿ ದೇವರನ್ನು ತೋರಿಸ್ಕೊಡ್ತಾನೆ. ಆದ್ರೆ ಯಾವ ವ್ಯಕ್ತಿ ಯೇಸುವ ಹೆಸರನ್ನ ಮರೆ ಮಾಡಿ ತನ್ನ ಹೆಸರು ಜನಗಳು ಉಳಿಯೋ ಹಾಗೆ ಮಾಡ್ತಾನೋ ಅವನು ದೇವರಿಂದ ಉಪಯೋಗಿಸಲ್ಪಡುವವನಲ್ಲ. ಅದನ್ನ ಚೆನ್ನಾಗಿ ನಾವು ತಿಳಿದಿರಬೇಕು. ಯೇಸುವನ್ನ ನೋಡಿ ನಾವು ಪ್ರಾರ್ಥನೆ ಮಾಡಬೇಕು, ಅವ್ರು ನಮ್ಮ ಬಿಡುಗಡೆ ಕೊಡ್ತಾರೆ ಅನ್ನೋ ಭಾವನೆ ಜನಗಳಲ್ಲಿ ಬರಬೇಕು. ಆ ಪಾಸ್ಟ್ ಹತ್ರ ಹೋಗ್ಬಿಟ್ರೆ ನಂಗೆ ಸರೋಗ್ಬಿಡುತ್ತೆ ಅಂದ್ರೆ ಈಗ ಅವ್ರಿಗೆ ಯಾರು ದೇವರಾದ್ರು? ಯೇಸು ಅಲ್ಲ, ಆ ಪಾಸ್ಟ್ ದೇವರಾದ್ರು. ಆದ್ರೆ ಆ ಪಾಸ್ಟ್ ಏನ್ ಮಾಡ್ಬೇಕಾಗಿತ್ತು? ನನ್ನ ಹತ್ರ ಬಂದ್ರೆ ನಿಮಗೆ ಆಗುತ್ತೆ ಅಲ್ಲ, ಯೇಸುವನ್ನ ನೀವು ನೋಡಿ ಪ್ರಾರ್ಥಿಸ್ರಿ. ಆವತ್ತೇ ಯೇಸು ಸ್ವಾಮಿ ಹೇಳ್ಬಿಟ್ರು, ಭೂಲೋಕದಾದ್ಯಂತ ಯಾವುದಾದ್ರೂ ದೇವರ ಆರಿಸಿಕೊಂಡಂತ ಒಂದು ಸ್ಥಳ ಇದೆ ಅಂತಂದ್ರೆ ಅದು ಯೆರೂಸಲೇಮಿನಲ್ಲಿ ಕಟ್ಟಲ್ಪಟ್ಟ ದೇವರ ಆಲಯ. ಆ ಆಲಯದಲ್ಲಿ ನನ್ನ ಮಹತ್ತಿರುತ್ತೆ ಅಂತ ದೇವರು ವಾಗ್ದಾನ ಮಾಡಿದ್ರು. ಅದು ಹಾಗೆ ಎಷ್ಟೋ ವರ್ಷಗಳಿತ್ತು. ಆದ್ರೆ ಅದೇ ಸ್ಥಳದ ವಿಷಯದಲ್ಲಿ ಯೇಸು ಕ್ರಿಸ್ತನು ಹೇಳುವಂತ ಮಾತು, ಒಂದು ಕಾಲ ಬರುತ್ತೆ ನೀವು ದೇವರ ಆರಾಧನೆಗಾಗಿ ಯೆರೂಸಲೇಮಿಗೆ ಹೋಗೋದಿಲ್ಲ, ಈ ಗುಡ್ಡದ ಮೇಲೂ ಹೋಗೋದಿಲ್ಲ ಅಂತ ಯೇಸು ಕ್ರಿಸ್ತನು ಹೇಳಿದ್ರು. ದೇವರು ಎಲ್ಲಿ ಸಿಗ್ತಾರೆ? ದೇವರು ಎಲ್ಲಾ ಕಡೆಗಳಲ್ಲಿ ಸಿಗ್ತಾರೆ. ಯಾವನ್ನು ಪೂರ್ಣ ಮನಸ್ಸಿನಿಂದ ದೇವರನ್ನ ನೋಡಿ ಪ್ರಾರ್ಥನೆ ಮಾಡ್ತಾನೋ ಅವನಿಗೆ ಎಲ್ಲಾ ಕಡೆ ದೇವರು ಸಿಗ್ತಾರೆ. ಆದ್ರೆ ಅನೇಕ ಸೇವಕರು ಏನ್ ಮಾಡಿದ್ದಾರೆ? ಅವರ ಸ್ಥಳಗಳನ್ನ ದೇವಾಲಯಗಳಾಗಿ ಬದಲಾಯಿಸಿದ್ದಾರೆ. ನನ್ನ ಚರ್ಚಿಗೆ ನೀವು ಬಂದ್ಬಿಟ್ರೆ ಸಾಕು ನಿಮಗ್ ಬಿಡುಗಡೆ, ಇಲ್ಲ ನಮ್ ಕೂಟ ಮಾಡ್ತೀನಿ, ಈ ಕೂಟಕ್ಕೆ ನೀನ್ ಬಂದ್ಬಿಟ್ರೆ ಸಾಕು ನಿನಗ್ ಬಿಡುಗಡೆ, ನನ್ ಜೊತೆ ನೀನಿದ್ರೆ ಸಾಕು, ನಾನ್ ನಿನಗ್ ಪ್ರಾರ್ಥನೆ ಮಾಡ್ತಾ ಇದ್ರೆ ಸಾಕು ನಿನಗ್ ಬಿಡುಗಡೆ. ಇವಾಗ ಆ ಜನಗಳಿಗೆ ಯಾರು ದೇವರಾದ್ರು? ಆ ವ್ಯಕ್ತಿ, ಆ ಸ್ಥಳ ದೇವರಾಗ್ಬಿಡುತ್ತೆ. ಆದ್ರೆ ಇದು ದೇವರಿಂದ ಬಂದದ್ದಲ್ಲ. ಅಂದಿಗೆ ಯೇಸು ಕ್ರಿಸ್ತನು ಹೇಳ್ಬಿಟ್ರು, ಇನ್ನು ಯೆರೂಸಲೇಮಿಗೆ ನೀವು ದೇವರನ್ನ ಹುಡುಕೋದಕ್ಕೆ ಹೋಗೋದಿಲ್ಲ ಅಂತ. ಆದ್ರೆ ಇವತ್ತು ಎಷ್ಟೋ ಜನಗಳ ಇದೇ ಪವಿತ್ರಾಲಯ, ಇಲ್ಲಿ ದೇವರಿದ್ದಾರೆ, ಇಲ್ಲಿ ಬನ್ನಿ ಅಂತ ಕರೀತಾ ಇದ್ದಾರೆ. ಯಾರು ಹೇಳೋ ಮಾತು ಕೇಳಬೇಕು. ಅದರಿಂದ ಅರ್ಥ ಮಾಡ್ಕೊಳ್ಬೇಕು ಯಾರು ಯಾರಿಂದ ನಡೆಸಲ್ಪಡ್ತಾ ಇದ್ದಾರೆ ಅನ್ನೋದನ್ನ. ಒಂದು ವ್ಯಕ್ತಿ ತನ್ನ ಸ್ಥಳವನ್ನು, ತನ್ನನ್ನು ಮುಖ್ಯ ಮಾಡಬಾರದು. ಜನಗಳಿಗೆ ಹೇಳಬೇಕಾಗಿರೋ ಮಾತು, ನೀವು ಎಲ್ಲೇ ಇರಿ, ನೀವಿರುವ ಸಭೆಯಲ್ಲಿರಿ, ನೀವಿರುವಂತ ಊರಲ್ಲಿರಿ, ನೀವಿರುವಂತ ಜನಗಳ ಜೊತೆ ನೀವಿರಿ, ನಾನು ಹೇಳುವಂತ ಯೇಸುನ ನೋಡಿ ಕೂಗಿ ಕರೆಯಿರಿ. ನೀವು ಪ್ರಾರ್ಥನೆ ಮಾಡಿ, ದೇವರು ನಮಗೆ ಬೇಕಾದ್ರೆ ಒದಗಿಸ್ಕೊಡ್ತಾರೆ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ, ದೇವ್ರು ನಮ್ಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳಬೇಕು. ಆದ್ರೆ ನನ್ನ ಹತ್ರಕ್ಕೆ ಬಂದ್ಬಿಡಿ, ನನ್ನ ಸಭೆಗೆ ಬಂದ್ಬಿಡಿ, ನಮ್ಮ ಊರಿಗೆ ಬಂದ್ಬಿಡಿ, ನಾವು ಕೂಟಗಳು ಮಾಡ್ತೀವಿ ಅಲ್ಲಿಗೆ ಬಂದ್ಬಿಡಿ ಅಂತಂದ್ರೆ ಅಲ್ಲಿ ಮಾತ್ರ ದೇವರಿರೋದು. ನಾವಿರುವಂತ ಎಲ್ಲೋ ಸ್ಥಳದಲ್ಲಿ ದೇವರಿಲ್ವಾ? ಎಚ್ಚರಿಕೆ ಆಗಿರ್ಬೇಕು. ಆಗ ಜನಗಳಿಗೆ ಎಷ್ಟೋ ಸೇವಕರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಯೇಸು ಕ್ರಿಸ್ತನನ್ನ ಮರೆ ಮಾಡಿ, ದೇವರ ರಾಜ್ಯವನ್ನ ಮರೆ ಮಾಡಿ ಅವರನ್ನ ಮುಖ್ಯತ್ವ ಮಾಡ್ತಾ ಇದ್ದಾರೆ. ಆದ್ರೆ ಆ ರೀತಿ ಯಾರು ಮಾಡ್ತಾ ಇರ್ತಾರೋ ಎಚ್ಚರಿಕೆಯಾಗಿರಿ, ಅವರು ದೇವರಿಂದ ನಡೆಸಲ್ಪಡದೆ ಹೋಗ್ತಾ ಇರ್ಬೋದು. ಆದ್ರೆ ಅಲ್ಲೋದ ಅದ್ಭುತ ಆಗಲ್ವಾ? ಆಗುತ್ತೆ. ಅಲ್ಲೋದ ಪ್ರಕಟಣೆ ಬರೋದಿಲ್ವಾ? ಪ್ರವಾದನೆ ಹೇಳೋದಿಲ್ವಾ? ಆಗುತ್ತೆ. ದೇವರಿಂದ ಬರೋದಿಲ್ಲ.
ದುಷ್ಟ ಆತ್ಮಗಳು ಕೂಡ ಪ್ರವಾದನೆ ಹೇಳುತ್ತೆ. ದುಷ್ಟ ಆತ್ಮಗಳು ಕೂಡ ಅದ್ಭುತ ಮಾಡುತ್ತೆ. ಏನಕ್ಕೆ ಮಾಡುತ್ತೆ? ನಾವು ದೇವರನ್ನ ಮರೆತು ಬಿಟ್ಟು ಆ ಸೇವಕರನ್ನ ಹಿಡಿದುಕೊಳ್ಬೇಕು ಅನ್ನೋದಕ್ಕೋಸ್ಕರ, ದೇವರನ್ನ ಮರೆತು ಬಿಟ್ಟು ಆ ಒಂದು ಕಟ್ಟಡವನ್ನು ಹಿಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರ. ಆವತ್ತೇ ಶಿಷ್ಯಂದ್ರು ಯೇಸು ಕ್ರಿಸ್ತನ ಹೇಳಿದ್ರು, ಈ ಕಲ್ಲುಗಳು ನೋಡಿ ಸ್ವಾಮಿ, ಎಂತೆಂತ ದೊಡ್ಡ ದೊಡ್ಡ ಕಲ್ಲುಗಳಿಂದ ಎಂತ ಆಲಯ ಕಟ್ಟಿದಾರೆ ನೋಡು ಅಂತ ಯೆರೂಸಲೇಮಿನ ದೇವಾಲಯದ ವಿಷಯದಲ್ಲಿ ಹೇಳಿದ್ರು. ಯೇಸು ಕ್ರಿಸ್ತನ ಹೇಳಿದ ಮಾತೇನು? ಈ ಆಲಯದಲ್ಲಿ ಒಂದು ಕಲ್ಲಿನ ಮೇಲೆ ಒಂದು ಕಲ್ಲು ಇಲ್ಲದ ಹಾಗೆ ಎಲ್ಲಾ ಕೆಡವಲ್ಪಡುವರು ಅಂತ ಹೇಳಿದ್ರು. ಇವತ್ತು ಎಷ್ಟೋ ಜನ ಅವ್ರು ಕಟ್ಟಿರುವಂತ ಭವ್ಯವಾದ ಕಟ್ಟಡಗಳನ್ನ ಜನಗಳಿಗೆ ದೇವರು ಮಾಡಿಬಿಟ್ಟಿದ್ದಾರೆ. ಈ ಕಟ್ಟಡಕ್ಕೆ ಬಂದ್ಬಿಡಿ, ಇಲ್ಲೇ ದೇವರ ಪ್ರಸನ್ನತೆ ಇದೆ, ಇಲ್ಲೇ ದೇವರ ಸಿಂಹಾಸನ ಇದೆ, ಇಲ್ಲೇ ದೇವರ ವಾಸ ಮಾಡ್ತಾರೆ. ಎಚ್ಚರಿಕೆ, ದೇವರ ಪ್ರಸನ್ನತೆ ಭೂಲೋಕದಾದ್ಯಂತ ತುಂಬಿದೆ. ದೇವರ ಕಣ್ಣಿಗೆ ಮರೆಯಾಗಿರುವುದು ಯಾವುದೂ ಇಲ್ಲ. ಯಾವುದೋ ಒಂದು ಕಟ್ಟಡವೋ, ಯಾವುದೊಂದು ಸ್ಥಳವೋ, ಯಾವೊಂದು ಮನುಷ್ಯನೋ ಮುಖ್ಯ ಅಲ್ಲ. ದೇವರು ಎಲ್ಲಾ ಸ್ಥಳಗಳಲ್ಲಿದ್ದಾರೆ. ಆದ್ರೆ ಯಾವುದೋ ಒಂದು ಸ್ಥಳಕ್ಕೆ ಹೋಗ್ಬಿಡೋಣ, ಯಾವುದೋ ಒಂದು ಊರಿಗೆ ಹೋಗ್ಬಿಡೋಣ, ಯಾವುದೋ ಒಂದು ಕಟ್ಟಡದ ಒಳಗಡೆ ಹೋಗ್ಬಿಡೋಣ, ಯಾವುದೋ ಒಂದು ಮನುಷ್ಯನ ನೋಡಿ ಹೋಗ್ಬಿಡೋಣ, ನಮ್ ಸಮಸ್ಯೆ ಪರಿಹಾರ ಆಗ್ಬಿಡುತ್ತೆ ಅಂತಂದ್ರೆ ನಾವು ವಂಚಿಸಲ್ಪಡ್ತಾ ಇದೀವಿ ಅಂತ ಅರ್ಥ. ಯಾವುದೋ ಊರಿಗೋ, ಯಾವುದೋ ಕಟ್ಟಡಕ್ಕೋ, ಯಾವುದೋ ಕೂಟಕ್ಕೋ, ಯಾವ ಸೇವಕನ ಹತ್ರನೂ ಅಲ್ಲ. ಯೇಸುವಿನ ಬಳಿಗೆ ನಾವು ಬರಬೇಕು. ದೇವರ ವಾಕ್ಯದಲ್ಲಿ ನಾವು ನೆಲೆ ನಿಲ್ಲಬೇಕು. ಇದು ದೇವರ ಆಲಯ. ದೇವರ ವಾಕ್ಯವೇ ದೇವರ ಆಲಯ. ದೇವರ ವಾಕ್ಯದಲ್ಲಿ ನಾವು ನೆಲೆ ನಿಂತು ಯೇಸುವೆ ಅಂತ ಹೇಳಿ ದೇವರನ್ನ ನೋಡಿ ಕೂಗುವಾಗ ದೇವರು ಎಲ್ಲಿದ್ರು ನಾವು ಪ್ರಾರ್ಥನೆಗೆ ಹೇಳ್ತಾರೆ. ಆದ್ರೆ ಇವತ್ತು ಮನುಷ್ಯನ ಬಲಹೀನತೆಯನ್ನು ಉಪಯೋಗಿಸಿಕೊಂಡು ಎಷ್ಟೋ ಜನ ಅವರನ್ನ ದೇವರು ಮಾಡ್ಕೊಂಡಿದ್ದಾರೆ. ಮನುಷ್ಯರಿಗೆ ಕಷ್ಟ ಬಂತ ಯೇಸುವೆ ಅಂತ ಹೇಳಿ ಪ್ರಾರ್ಥನೆ ಮಾಡೋ ಯೋಚನೆ ಮೊದಲು ಬರೋದಿಲ್ಲ. ಆ ಸೇವಕನಿಗೆ ಒಂದು ಫೋನ್ ಮಾಡು, ಆ ಸೇವಕ ಪ್ರಾರ್ಥನೆ ಮಾಡೋದು ಸೊರೋಗ್ಬಿಡುತ್ತೆ. ಏನೋ ಒಂದು ಕಷ್ಟ ಬಂತ ಅಲ್ಲಿ ಹೋಗ್ಬಿಡೋಣ, ಅವ್ರು ಪ್ರಾರ್ಥನೆ ಮಾಡ್ತಾರೆ, ನಮ್ಗೆ ಸರೋಗ್ಬಿಡುತ್ತೆ. ಆಗ ಯಾರು ದೇವರಾದ್ರೆ ನಮಗೆ? ಅಲ್ಲಿರುವಂತ ಯಾವುದೋ ಒಬ್ಬ ಮನುಷ್ಯ ದೇವರಾಗಿ ಹೋದ, ಯಾವುದೋ ಒಂದು ಸ್ಥಳ ನಮಗೆ ದೇವರಾಗಿ ಹೋಯ್ತು. ವಂಚಿಸಲ್ಪಟ್ಟು ಹೋಗ್ತೇವೆ. ನಾವು ವಿಶ್ವಾಸಿಗಳಾಗಿ ದೇವರನ್ನ ಹುಡುಕಬೇಕು. ಒಂದು ಸೇವಕ ತಾನು ದೇವರ ಹಸ್ತದಿಂದ ಯಾವ ರೀತಿಯ ಉಪಯೋಗಿಸಲ್ಪಡಿ, ತನ್ನನ್ನು ತೋರಿಸಿಕೊಳ್ಳಬಾರದು. ನನ್ನ ಹತ್ರ ಬಂದ್ಬಿಡಿ, ನನ್ನ ಚರ್ಚೆಗೆ ಬಂದ್ಬಿಡಿ, ನಮ್ಮ ಕೂಟಗಳು ನಡೆಯುತ್ತೆ ಬಂದ್ಬಿಡಿ ಹೇಳಬಾರದು. ನೀವಿರುವ ಸ್ಥಳದಲ್ಲಿ ನೀವು ದೇವರನ್ನ ನೋಡಿ ಪ್ರಾರ್ಥನೆ ಮಾಡಿ, ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ, ದೇವರು ನಮಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳಬೇಕು. ಆದ್ರೆ ಅನೇಕರು ಅದನ್ನ ಮಾಡೋದಿಲ್ಲ. ಅನೇಕರು ಹೇಳ್ತಾರೆ, ನಮ್ ಚರ್ಚಿಗೆ ಬನ್ನಿ. ಇಲ್ಲಪ್ಪ ಅಷ್ಟೇ, ಪ್ರೇಯರ್ ಮಾಡಿ, ತುಂಬಾ ಕಷ್ಟ ಇದ್ದಾನೆ. ನೀವ್ ಇರೋ ಸ್ಥಳದಲ್ಲಿ ಎತ್ಕೊಂಡು ನಾವು ಪ್ರೇಯರ್ ಮಾಡ್ಬೇಕಂದ್ರೆ ಆಗುತ್ತಾ? ನಮ್ ಚರ್ಚೆಗೆ ನೀವು ಬರ್ಬೇಕು, ಆಗ್ಲೇ ನಮ್ಗೆ ಬಿಡುಗಡೆ ಆಗೋದು. ಎಚ್ಚರಿಕೆ ಆಗಿರ್ಬೋದು. ನಮ್ಮನ್ನ ದೇವರ ವಾಕ್ಯದಲ್ಲಿ ನೆಲೆ ನಿಲ್ಲಿಸ್ಬೇಕು. ಜನಗಳು, ಸೇವಕರು ನಮ್ಮನ್ನ ಯೇಸು ಕ್ರಿಸ್ತನಲ್ಲಿ ನೆಲೆ ನಿಲ್ಲಿಸ್ಬೇಕು. ಅವ್ರ ಹತ್ರ ಹೋಗಿ ನೆಲೆ ನಿಲ್ಲಿಸಿಕೊಳ್ಳುವಂತ ಕೆಲಸ ಮಾಡಬಾರದು. ಅವರ ಬಳಿಯಲ್ಲಿ ನಮ್ಮನ್ನ ಕೂಡಿಸಿಕೊಳ್ಳುವ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರು ದೇವರ ಹಸ್ತದಿಂದ ನಡೆಸಲ್ಪಡ್ತಾ ಇಲ್ಲ ಅಂತ ಅರ್ಥ. ಇವತ್ತು ಎಷ್ಟೋ ಜನ ಸೇವಕರು ಏನ್ ಮಾಡ್ತಾರೆ ಅಂತಂದ್ರೆ, ಅಲ್ಲಿ ಯಾರೋ ಒಂದು ಪಾಸ್ಟರ್ ಬಂದ್ರು, ಅಲ್ಲೇನೋ ಮೀಟಿಂಗ್ ಮಾಡಿದ್ರು, ಅಲ್ಲೊಂದು ಸಭೆ ಮಾಡ್ತೀವಿ ಅಂತ ಮಾಡಿದ್ರು. ನಮ್ಮ ವಿಶ್ವಾಸಗಳು ಎಷ್ಟೋ ಜನ ಆ ಚರ್ಚ್ಗೆ ಹೋಗ್ಬಿಟ್ರು. ಬೇರೆ ಬೇರೆ ಪಾಸ್ಟರ್ಗಳು ಎಷ್ಟೋ ಜನ ಅಲ್ಲಿ ಚರ್ಚ್ಗಳೆಲ್ಲ ಇದೆ, ಅಲ್ಲಿಂತ ಎಷ್ಟೋ ವಿಶ್ವಾಸಿಗಳು ಆ ಚರ್ಚ್ಗೆ ಹೋಗ್ಬಿಟ್ರು ಅಂತ ಹೇಳ್ತಾರೆ. ಯಾಕೆ? ಆ ಚರ್ಚಲ್ಲಿ ಮಹಾ ಅದ್ಭುತಗಳು, ಆ ಚರ್ಚಲ್ಲಿ ಪ್ರಕಟಣೆಗಳು, ವಾಗ್ದಾನಗಳು, ದೇವರು ನಮ್ಮ ಜೊತೆನೇ ಇದ್ದಾರೆ ಅನ್ನೋಂಥ ಭಾವನೆ. ಈ ಜನಗಳಿಗೆ ಏನೋ, ಅಯ್ಯೋ ಈ ಚರ್ಚಲ್ಲಿ ನಮ್ಮ ಪಾಸ್ಟ್ರು ಒಳ್ಳೆಯವರೇ, ಆದ್ರೂ ಅಲ್ಲೂ ಅದ್ಭುತಗಳು ತುಂಬಾ ಆಗುತ್ತೆ, ಅಲ್ಲೂ ಎಲ್ಲೋ ಓದಾಗೆಲ್ಲ ಪ್ರವಾದನೆ ಹೇಳ್ತಾರೆ, ಅಲ್ಲಿ ಓದಾಗ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಎಷ್ಟೋ ಜನ ಹೋಗ್ಬಿಟ್ರು ಅಂತ ಹೇಳ್ತಾರೆ. ಒಂದು ಸೇವಕ ದೇವರಾಜ್ಯವನ್ನ ಕೆಡಿಸಬೇಕಾ, ದೇವರಾಜ್ಯವನ್ನು ಕಟ್ಟಬೇಕಾ? ಒಂದು ಅಂಗ ಇನ್ನೊಂದು ಅಂಗವನ್ನು ಕಿತ್ತಾಕ್ಬೇಕಾ? ಆದ್ರೆ ಒಂದು ಅಂಗ ಇನ್ನೊಂದು ಅಂಗದ ಕ್ಷೇಮವನ್ನು ಬಯಸಬೇಕಾ? ನಿಜವಾದ ಸೇವಕ ಇನ್ನೊಂದು ಸಭೆಯನ್ನ ಚದುರಿಸೋದಿಲ್ಲ. ಇರ್ಬೋದು, ಹೊರಗಳಿರ್ಬೋದು, ಏನೇ ಇರ್ಬೋದು, ಆದ್ರೆ ನಿಜವಾದ ಸೇವಕನ್ ಮಾಡ್ತಾನೆ. ನೀವು ಬೇರೊಂದು ಸಭೆಯಲ್ಲಿ ವಿಶ್ವಾಸಿಗಳಾಗಿದ್ರೆ ಅಲ್ಲೇ ಇರಿ. ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೀವಿ, ನೀವು ನಮಗೋಸ್ಕರ ಪ್ರಾರ್ಥನೆ ಮಾಡಿ. ನಿಮಗೆ ಏನ್ ಅದ್ಭುತ ಬೇಕೋ ದೇವ್ರು ಮಾಡ್ಲಿ, ಹೊಂದಿಕೊಳ್ಳಿ, ಮತ್ತೆ ಅಲ್ಲೇ ಹೋಗಿರಿ, ಇಲ್ಲಿ ಬರಬೇಡಿ ಅಂತ ಹೇಳ್ಬೇಕು. ಅವನು ನಿಜವಾದ ಸೇವಕ. ಅವನು ಹೊರಗಳಿರ್ಬೋದು, ಏನ್ ಬೇಕಾದ್ರೂ ಇರ್ಬೋದು, ಆದ್ರೆ ಅವನು ದೇವರದ ನಡೆಸಲ್ಪಡುವನಾಗಿದ್ರೆ, ಸತ್ಯವನ್ನು ಅರಿಯದಿರುವಂತ ಆತ್ಮಗಳಿಗೆ ಹೋಗಿ ಸವಾರ್ತೆ ಹೇಳಿ, ತನಗಿರುವಂತ ವರಗಳನ್ನು ಉಪಯೋಗಿಸಿ ಅವರಿಗೆ ಅದ್ಭುತಗಳು ಮಾಡಿ ಅವ್ರನ್ನ ತಂದು ವಿಶ್ವಾಸಗಳ ಕುಂಟಿಸಿ ಸಭೆ ಕಟ್ಟಿ ನಡೆಸಬೇಕು.
ಪ್ರೇಯರ್ ಮೀಟಿಂಗ್ ಮಾಡಿ ಎಲ್ಲಾ ಸಭೆಗಳು ಅಂತ ಕರೆಸ್ಬಿಟ್ಟು ಅವ್ರಿಗೆ ಅದ್ಭುತಗಳು ಮಾಡ್ಬಿಟ್ಟು ಪ್ರವಾದನೆಗಳು ಹೇಳ್ಬಿಟ್ಟು ಅವ್ರನ್ನ ನಮ್ಮ ಸಭೆಯಲ್ಲಿ ಇರ್ತೀವಿ ಅಂತಂದ್ರೆ ಆಯ್ತು ಎಲ್ಲ ಇಲ್ಲೇ ಇರಿ, ನಮ್ ಜೊತೆ ದೇವರು ಇದ್ದಾರೆ, ನಮ್ ಜೊತೆ ಇದ್ರೆ ನೀವ್ ಯಾವಾಗಲೂ ಚೆನ್ನಾಗಿರ್ತೀರ ಅಂತ ನೀವು ಅಲ್ಲೇ ಉಳಿಸ್ಕೊಂಡ್ರೆ ಅದು ದೇವರಿಂದ ಆಗುತ್ತಾ? ಯೇಸು ಕ್ರಿಸ್ತನ ಸಭೆ ಯಾವುದು? ಯೇಸು ಕ್ರಿಸ್ತನ ಸಭೆ ಭೂಲೋಕದಾದ್ಯಂತ ಇದೆ. ಎಲ್ಲಾ ಸಭೆಗಳು ಆತನೇ ಇದೆ. ಈ ಒಂದು ಸ್ಥಳದಲ್ಲಿ ಸಭೆ ಇದ್ರು ಕೂಡ ಅವ್ರದೇನೆ, ಅಲ್ಲಿ ಮುಂದೆ ಇನ್ನೊಂದು ಸಭೆ ಇದ್ರು ಕೂಡ ಅವ್ರದೇನೆ, ಇನ್ನೊಂದ್ ಕಡೆ ಎಲ್ಲೋ ಒಂದು ಸಭೆ ಇದ್ರು ಕೂಡ ಎಲ್ಲ ಅವ್ರದೇನೆ. ಆದ್ರೆ ಯಾವುದೋ ಒಂದು ವ್ಯಕ್ತಿ ಆಯಾ ಸಭೆಗಳಿರುವಂತ ವಿಶ್ವಾಸಿಗಳು ಅಲ್ಲಿ ಇದ್ದು ವಿಶ್ವಾಸದಲ್ಲಿ ಬೆಳೆಯೋದಕ್ಕೆ ಪ್ರೋತ್ಸಾಹ ಮಾಡದೆ ನಮ್ ಸಭೆಗೆ ಬಂದ್ಬಿಡಿ ಆಗ ನೋಡಿ ನಿಮ್ ಜೀವನ ಹೆಂಗಿರುತ್ತೆ ಅಂತ ಹೇಳಿ ಬೇರೆ ಸಭೆಗಳಂತ ವಿಶ್ವಾಸಿಗಳನ್ನ ತೆಗೆಸ್ಕೊಂಡು ಅವ್ರಿಗಂತ ಕೃಪಾ ವರಗಳು ತೋರಿಸಿ ಅವ್ರ ಸಭೆ ಅವ್ರನ್ನ ನಿಲ್ಲಿಸ್ಕೊಂಡು ಬೆಳೆಸ್ತಾ ಇದಾರೆ ಅಂತಂದ್ರೆ ಅದು ದೇವರಿಂದ ಆಯ್ತಾ ಯಾರಿಂದ ಆಯ್ತು ಹೋಗೋವರೇ ಯೋಚನೆ ಮಾಡೋದು. ದೇವರಂತೂ ಖಂಡಿತ ಆ ಕೆಲಸ ಮಾಡೋದಿಲ್ಲ. ದೇವ್ರೇನ್ ಹೇಳ್ತಾರೆ ಅಂತಂದ್ರೆ, ನೀನಿರೋ ಸ್ಥಳಕ್ಕೆ ಹೋಗು, ಒಂದಕ್ಕೆ ಒಳ್ಳೇದು ಅಂದ್ಕೋ, ದೇವರಿಂದ ನೀನಿರೋ ಸ್ಥಳಕ್ಕೆ ಹೋಗು. ಒಂದು ವ್ಯಕ್ತಿ ದೆವ್ವಗಳಿಂದ ಹಿಡಿಯಲ್ಪಟ್ಟಿರ್ತಾನೆ. ಅವನ್ ದೆವ್ವಗಳಿಂದ ಹಿಡಿಯಲ್ಪಟ್ಟು ಅವನ್ನ ಯಾರು ಕೂಡ ಹಿಡಿಯೋದಕ್ಕೆ ಆಗ್ತಾ ಇರಲ್ಲ. ಅಂತ ಒಂದು ವ್ಯಕ್ತಿನ ಯೇಸು ಕ್ರಿಸ್ತನ ಬಿಡುಗಡೆ ಮಾಡ್ತಾರೆ. ಬಿಡುಗಡೆ ಮಾಡಿದ್ಮೇಲೆ ಆ ವ್ಯಕ್ತಿ ಏನ್ ಹೇಳ್ತಾನೆ, ಯೇಸು ಕ್ರಿಸ್ತನ್ ನೋಡಿ, ಸ್ವಾಮಿ ನೀನ್ ಎಲ್ಲೋದ್ರೂ ನಾನು ಅಲ್ಲೇ ಬರ್ತೀನಿ ಅಂತಾನೆ. ಆಗ ಯೇಸು ಕ್ರಿಸ್ತನ್ ಹೇಳ್ತಾರೆ, ನೀನು ನಿನ್ನ ಜನಗಳ ಬಳಿಗೆ ಹೊರಟು ದೇವರು ನನಗೆ ಮಾಡಿದಂತ ಉಪಕಾರಗಳು ಏನು ಅನ್ನೋದನ್ನ ಅವ್ರಿಗೆ ಸಾರು. ನೀನಿರೋ ಸ್ಥಳಕ್ಕೆ ನೀನು ಹೋಗು, ನಿನ್ನ ಊರಿಗೆ ನೀನು ಹೋಗು, ನಿನಗೆ ಏನಾಯ್ತು, ದೇವ್ರು ನಿನಗೆ ಏನ್ ಮಾಡಿದ್ರು ಅದನ್ನ ಅವ್ರಿಗೆ ಹೇಳು ಅಂತ. ಅದೇ ರೀತಿ ಬೇರೊಂದು ಸಭೆ ವಿಶ್ವಾಸಿ ಆಗಿದ್ರು ಸಹ ನಿಜವಾದ ಸೇವಕ ಏನ್ ಮಾಡ್ತಾನೆ, ಬೇರೆ ಸಭೆಗಳಿಂದ ಬಂದ್ರು ಸಹ ಪ್ರಾರ್ಥನೆ ಮಾಡಿ ಅವ್ರು ಬಿಡುಗಡೆ ಆಯ್ತಲ್ಲ, ದೇವ್ರ ಸ್ತೋತ್ರ ಆಗ್ಲಿ. ನೀವಿರೋ ಸಭೆಗೆ ಹೋಗಿ ಅಲ್ಲೇ ಇರಿ, ದೇವರು ನಿಮಗೆ ಮಾಡಿದ ಒಳ್ಳೆ ಕಾರ್ಯವನ್ನ ಅಲ್ಲಿ ಹೇಳಿ, ಅಲ್ಲಿ ನೆಲನಿಂದ ದೇವರಲ್ಲಿ ಬೆಳೀರಿ. ಬಿಡುಗಡೆ ಕೊಡುವ ಆತನ ಕರ್ತನು. ನೀವು ಯಾವ ಸಭೆಯಲ್ಲಿದ್ರು ದೇವರಲ್ಲಿ ಬೆಳಿಬೇಕು ಅಷ್ಟೇ ಹೊರತು ನನ್ನ ಸಭೆಗೆ ಬರ್ಬೇಕನ್ನ ಅಗತ್ಯ ಇಲ್ಲ ಅಂತ ಹೇಳಿ ಕಳುಹಿಸ್ಬೇಕು. ಅವನು ನಿಜವಾದ ಸೇವಕ. ಅವ್ರ ಸಭೆಯಲ್ಲಿರುವಂತದನ್ನ ಕಿತ್ತು ಇವ್ರ ಸಭೆಯಲ್ಲಿ ನೆಟ್ಟು ಅದನ್ನ ಬೆಳೆಸ್ತೀನಿ ಅಂತಂದ್ರೆ ಅದು ಹಾಳು ಮಾಡುವಂತ ವ್ಯಕ್ತಿ ಮಾಡೋ ಕೆಲಸ. ಅದು ದೇವರಿಂದ ಆಗೋದಿಲ್ಲ. ದೇವರಿಂದ ನಡೆಸಲ್ಪಡುವನು ಹೊಸದಾಗಿ ಬಿತ್ತನೆ ಮಾಡಿ ಅದನ್ನ ಬೆಳೆಸಿ ಅದನ್ನ ಸಾಕ್ತಾನೆ. ಇನ್ನೊಬ್ಬರು ತೋಟದಲ್ಲಿ ಬೆಳೆದ್ರನ್ನ ಕಿತ್ತು ಅಲ್ಲಿ ನೆಟ್ಟಿಸ್ಕೊಳ್ಳೋದಿಲ್ಲ. ಆದ್ರೆ ಇದನ್ನ ಈ ದಿನಗಳಲ್ಲಿ ಎಷ್ಟೋ ಜನ ಮಾಡ್ತಾರೆ. ಅವ್ರಿಗಂತ ವರಗಳು ತೋರಿಸಿ ಅವ್ರ ಮುಖಾಂತರ ಆಗ ಅದ್ಭುತಗಳು ತೋರಿಸಿ ಎಷ್ಟೋ ಜನಗಳು ಮಾಡ್ತಾರೆ. ಅದಕ್ಕೆ ಎಷ್ಟೋ ಜನ ಇಲ್ಲಿದ್ರೆ ಏನು ಅಲ್ಲಿ ಹೋಗ್ಬಿಟ್ರೆ ಏನೋ ಆಗ್ಬಿಡುತ್ತೆ ಅಂತ ಅನ್ಕೊಂಡು ಅಲ್ಲಿ ಗುಂಪಾಗಿ ಓಡೋಗಂತ ಜನಗಳು ಕೂಡ ಇರ್ತಾರೆ. ಆದ್ರೆ ಅದು ದೇವರಿಂದ ಆಗ್ತಾ ಇದೆಯಾ ಅಲ್ವಾ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಕೊನೆಗೆ ಇವ್ರಿಗೆ ಏನಂತಂದ್ರೆ, ಆ ಸೇವಕನ ಎಲ್ಲ ಇವರಿಗೆ ನಮ್ ಸಭೆ ಎಷ್ಟು ದೊಡ್ಡ ಗೊತ್ತಾ, ನಮ್ ಸಭೆಯಲ್ಲಿ ಎಷ್ಟು ಜನ ವಿಶ್ವಾಸಗಳಿದ್ದಾರೆ ಗೊತ್ತಾ, ನಮ್ ಪಾಸ್ಟರ್ ಮುಖಾಂತರ ಅಭಿಷೇಕ ಹೆಂಗ್ ಹೊರಡೋದು ಗೊತ್ತಾ, ನಮ್ ಪಾಸ್ಟರ್ ಪ್ರೇಯರ್ ಮಾಡ್ಸ್ಕೊಂಡು ಹೊರಡ್ರೆ ಸಾಕು, ನಮ್ ಬಗ್ಗೆ ಎಲ್ಲ ಹೇಳ್ಬಿಡ್ತಾರೆ, ನಮ್ ಪಾಸ್ಟರ್ ಪ್ರೇಯರ್ ಮಾಡ್ಬಿಟ್ರೆ ಸಾಕು, ಎಲ್ಲ ಕಡೆಯನ್ನು ಬಿಡುಗಡೆ ಆಗ್ಬಿಡುತ್ತೆ. ಆ ವಿಶ್ವಾಸಿಗೆ ಇವಾಗ ದೇವರು ಯಾರಾದ್ರು, ಯೇಸು ಕ್ರಿಸ್ತನ್ ದೇವರಾದ್ರ, ಪಾಸ್ಟರ್ ದೇವರಾದ್ರ? ನಾವು ಗಮನವಾಗಿರ್ಬೇಕು. ಸುಮ್ನೆ ನೋಡಿದೆಲ್ಲ ಓಡಬಾರ್ದು. ಅವ್ರು ಪ್ರಾರ್ಥನೆ ಮಾಡಿದ್ರೆ ಹಂಗಾಗ್ಬಿಡುತ್ತಂತೆ, ಇವ್ರು ಪ್ರಾರ್ಥನೆ ಮಾಡಿದ್ರೆ ಹಿಂಗ ಆಗ್ಬಿಡುತ್ತಂತೆ. ಆಗಬಹುದು, ಆದ್ರೆ ದೇವರಿಂದನೇ ಆಗುತ್ತಾ ಇದೆಯಾ, ಅದಕ್ಕೆ ರುಜು ಏನು, ಅದನ್ನು ಗಮನಿಸಬೇಕು. ವಂಚಿಸುವ ಆತ್ಮ ಹಿಡಿಯಲ್ಪಟ್ಟು ದಾರಿ ತಪ್ಪಿ ಹೋಗದ ಹಾಗೆ ನಾವು ಗಮನವಾಗಿರ್ಬೇಕಾಗಿರುವಂತದ್ದು ಬಹಳ ಮುಖ್ಯ. ಒಂದ್ಸರಿ ಒಂದು ವ್ಯಕ್ತಿ ಕೆಲಸ ಮಾಡ್ತಾ ಇದ್ರಂತೆ. ಕೆಲಸ ಮಾಡಿ ಒಳ್ಳೆ ಸಂಬಳ, ಒಳ್ಳೆ ಕೆಲಸ. ಒಂದ್ ಸೇವಕರ ಹತ್ರ ಬಂದು ಪ್ರಾರ್ಥನೆ ಮಾಡ್ಬಿಟ್ಟು ದೇವ್ರ ಪ್ರವಾದನೆ ಹೇಳ್ತಾ ಇದಾರೆ, ಬ್ರದರ್ ನೀವು ಕೆಲಸ ಬಿಟ್ಬಿಡಿ, ನೀವು ಒಂದಷ್ಟು ದುಡ್ಡು ಸಾಲ ತಗೊಂಡು ಇಂಥ ಒಂದು ವ್ಯಾಪಾರ ಮಾಡ್ಬೇಕಂತ ದೇವ್ರು ಹೇಳ್ತಾ ಇದ್ದಾರೆ, ಅದನ್ನ ಮಾಡಿ ನೀವು ದೇವ್ರು ಉನ್ನತ ಮಾಡಿ ಉದ್ಧಾರ ಮಾಡಿ ತುಂಬಾ ದೊಡ್ಡ ಅಂತಸ್ತಿಗೆ ತರ್ತಾರೆ ಅಂತ ಹೇಳ್ಬಿಟ್ಟು ಹೋದ್ರಂತೆ. ಇವ್ರು ಸರಿ ಆಯ್ತು, ದೇವ್ರ ಸಿತ್ತ ಹಂಗೆ ಇರ್ಬೇಕೇನೋ, ಆಯ್ತು ಮಾಡೋಣ ಅಂತ ಅಂದ್ಬಿಟ್ಟು ಕೆಲಸ ಬಿಟ್ಬಿಟ್ಟು ಒಂದಷ್ಟು ಲೋನ್ ತಗೊಂಡು ದೊಡ್ಡ ವ್ಯಾಪಾರ ಶುರು ಮಾಡಿದ್ರಂತೆ. ಒಂದಷ್ಟು ಕಾಲ ಆದ್ಮೇಲೆ ದೊಡ್ಡ ವ್ಯಾಪಾರ ದೊಡ್ಡ ನಷ್ಟವಾಗಿ ಮುಗಿದೋಯ್ತು. ಇವತ್ತು ಅವ್ರು ಸಾಲ ತೀರ್ಸಕ್ಕಾದ್ರೆ ಇರೋ ಬರೋದೆಲ್ಲ ಮಾರ್ಕೊಂಡು ಇನ್ನ ಸಾಲ ಉಳಿಸ್ಕೊಂಡು ಬೀದಿಯಲ್ಲಿ ನಿಂತ್ಕೊಂಡಿದ್ದಾರೆ. ಇನ್ನೊಂದು ಯಾರೋ ಸೇವಕರು ಬಂದ್ರಂತೆ, ಸ್ವಾಮಿ ಪ್ರಾರ್ಥನೆ ಮಾಡಿ ನೋಡಿ ನಮ್ಮ ಪರಿಸ್ಥಿತಿ ಹಿಂಗ್ ಆಗ್ಬಿಟ್ಟಿದೆ, ದೊಡ್ಡ ಸಾಲ ಮಾಡಿ ಏನೋ ವ್ಯಾಪಾರ ಮಾಡ್ಬೇಕು ಮಾಡಿ ಎಲ್ಲ ನಷ್ಟ ಆಗೋಯ್ತು, ಇವತ್ತು ದೊಡ್ಡ ಸಾಲ ತಲೆ ಮೇಲೆ ಹೊತ್ಕೊಂಡು ಏನಪ್ಪಾ ದಾರಿ ಜೀವನಕ್ಕೆ ಅಂತ ಯೋಚನೆ ಮಾಡಂಗ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರು. ಅವ್ರು ಕೇಳಿದ್ರಂತೆ, ಯಾಕೆ ಈ ತರ ಮಾಡಿದ್ರಿ, ನಿಮ್ಗೆ ಒಳ್ಳೆ ಕೆಲಸ ಐತಲ್ಲ, ಸುಮ್ಮನೆ ಕೆಲಸ ಮಾಡ್ಕೊಂಡು ಆರಾಮಾಗಿ ಇರ್ಬೋದಾಯ್ತಲ್ಲ ಅಂತ. ಇಲ್ಲ, ಅವ್ನ ಸೇವಕರು ಬಂದ್ರು, ದೇವರು ತಿಳಿಸ್ತಾ ಇದ್ರಂತ ಪ್ರವಾದನೆ ಹೇಳಿದ್ರು,
ನೀವು ದೊಡ್ಡ ವ್ಯಾಪಾರ ಮಾಡಿ ದೇವ್ರ ಜೊತೆ ಇರ್ತಾರೆ, ನಿಮ್ಮನ್ನ ದೊಡ್ಡ ಉನ್ನತವಾದ ಸ್ಥಾನಕ್ಕೆ ದೇವ್ರು ತಗೊಂಡೋಗ್ಬಿಡ್ತಾರೆ ಅಂತ ಹೇಳಿ ಪ್ರವಾದನೆ ಹೇಳಿದ್ರು. ನಾವ್ ಆಮೇಲೆ ಹಿಂಗ್ ಮಾಡಿದ್ವಿ, ಹಿಂಗ ಆಗೋಯ್ತು ಅಂತ ಹೇಳಿದ್ರು. ಅವ್ರು ಹೇಳಿದ್ರೆ ಯಾಕೆ ಮಾಡಕ್ ಹೋದ್ರಿ? ಸುಮ್ನೆ ದೇವ್ರೆ ನಿನ್ ಚಿತ್ತ ಹಿಂಗಿದ್ಯೋ ಹಂಗ ಆಗ್ಲಿನಪ್ಪ ಅಂತ ಕೆಲಸ ಮಾಡ್ಕೊಂಡು ಹೋಗ್ತಾ ಇರೋದು ಆಗ್ತಾ ಇರ್ಲಿಲ್ಲ. ನೀವು ಮಾಡಿದ ತಪ್ಪು ಅವ್ರ ಮಾತು ಕೇಳಬಾರ್ದಾಗಿತ್ತು ಅಂತಂದ್ರು. ಈ ರೀತಿ ನಾವು ತಿಳುವಳಿಕೆ ಇಲ್ಲದವರಾಗಿ ಹೋದ್ರೆ, ನಾವು ದೇವ್ರ ಚಿತ್ತ ಏನು ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಹೋದ್ರೆ, ವಂಚಿಸುವ ಆತ್ಮಗಳಿಂದ ಪ್ರೇರೇಪಿಸಲ್ಪಟ್ಟು ಮನಸ್ಸಿಗೆ ಬಂದದನ್ನೆಲ್ಲ ಹೇಳಿ ನಮ್ಮನ್ನ ದಾರಿ ತಪ್ಪಿಸಿ ನಮ್ಮ ಬದುಕು ಹಾಳು ಮಾಡುವಂತ ವ್ಯಕ್ತಿಗಳಿಂದ ನಮ್ಮ ಜೀವಿತ ಕೆಟ್ಟು ಹೋಗೋದಕ್ಕೆ ಅವಕಾಶ ಇರುತ್ತೆ. ದೇವರು ನಮ್ಮ ವಿಷಯದಲ್ಲಿ ಏನೋ ಒಂದು ಒಳ್ಳೆ ಯೋಚನೆ ಮಾಡಿರ್ತಾರೆ, ಆದ್ರೆ ಅದೊಂದು ಒಳ್ಳೆ ನೆರವೇರದ ಹಾಗೆ ಸೈತಾನ್ ಏನ್ ಮಾಡ್ತಾನೆ, ಈ ತರ ತಪ್ಪಾದ ವ್ಯಕ್ತಿಗಳಿಂದ ನಮ್ಮ ಬದುಕನ್ನ ಹಾಳು ಮಾಡಿಸೋದಕ್ಕೆ ಎಲ್ಲ ಅವಕಾಶಗಳಿರುತ್ತೆ. ಅದರಿಂದ ಸುಮ್ಮನೆ ಪ್ರವಾದನೆ ಅಂತ ಹೇಳಿದ ಮಾತ್ರಕ್ಕೆ ದೇವ್ರು ಮಾತಾಡಿದ್ರು ದೇವ್ರ ದರ್ಶನ ತೋರಿಸಿದ್ರು, ಕನಸು ತೋರಿಸಿದಕ್ಕೆ ಓಡೋಗಿ ದವರ ಅಂತ ಬಿದೋಗ್ಬಾರ್ದು. ದೇವ್ರ ವಾಕ್ಯ ಹೇಳುತ್ತೆ ಎಲ್ಲವನ್ನ ಪರೀಕ್ಷಿಸಿ ನೋಡಿರಿ ಅಂತ ದೇವ್ರ ವಾಕ್ಯ ಹೇಳುತ್ತೆ. ವಿವೇಚಿಸಿ ನೋಡಿರಿ ಅಂತ ದೇವ್ರ ವಾಕ್ಯ ಹೇಳುತ್ತೆ. ಆಗ ನಾವೇನ್ ಮಾಡ್ಬೇಕು? ಎಲ್ಲ ಕೇಳಬಿಟ್ಟು ಪ್ರಾರ್ಥನೆ ಮಾಡಿ ದೇವರಲ್ಲಿ ಕಾದಿರಬೇಕು. ದೇವರ ನಿಶ್ಚಿತ ಏನಿದೆ ಅದನ್ನ ಸ್ಪಷ್ಟಪಡಿಸು ಅಂತ ನಾವು ಕಾದಿರಬೇಕು. ಅದರಿಂದ ದೇವರು ನಮಗೆ ಜ್ಞಾನವನ್ನು ಕೊಡ್ಲಿ, ತಿಳುವಳಿಕೆಯನ್ನು ಕೊಡ್ಲಿ. ಸೈತಾನನು ದೇವರ ಚಿತ್ತದಿಂದ ನಮ್ಮನ್ನ ತೊಲಗಿಸುವ ಹಾಗೆ ಕಳ್ಳ ಪ್ರವಾದನ ಉಪಯೋಗಿಸಿ, ಕಳ್ಳ ಸೇವಕನ ಉಪಯೋಗಿಸಿ ನಮ್ಮನ್ನ ದಾರಿ ತಪ್ಪಿಸ್ತಾನೆ. ಆದ್ರೆ ಅಂತ ಸೈತಾನನ ವಂಚನೆಗೆ ನಾವು ಸಿಲುಕಿ ದಾರಿ ತಪ್ಪಿ ಹೋಗದೆ ದೇವರಲ್ಲಿ ತಿಳುವಳಿಕೆಯಿಂದ ನಾವು ನೆಲೆ ನಿಂತು ಜೀವಿಸಬೇಕಾಗಿರುವಂತದ್ದು ನಮಗೆ ಬಹಳ ಮುಖ್ಯ.